ಎಲ್ರಿಗೂ ನಮಸ್ಕಾರ. ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ಥ್ಯಾಂಕ್ ಯು. ಹೌ ಆಲ್ ಈಸ್ ಗೋಯಿಂಗ್ ಆನ್? ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಸೆಷನ್ಸು? ಆಲ್ ದ ಇನ್ಫಾರ್ಮೇಷನ್ಸ್ ಗಿವನ್ ಬೈ ದ ಟೀಚರ್ಸ್ ಎಲ್ಲ ನಿಮಗೆ ಯೂಸ್ಫುಲ್ ಅಂತ ಅನಿಸ್ತಾ ಇದೆಯಾ? ನಿನ್ನೆ ನಿಮಗೆ ಎಲ್ಲರೂ ಡಬ್ಬಿ ತೊಗೊಂಡು ಬನ್ನಿ, 4 ಗಂಟೆ ತನಕ ನಿಮ್ಮನ್ನು ಕಾಲೇಜಿಂದ ಕಳಿಸೋದಿಲ್ಲ ಅಂತ ಹೇಳಿದ್ದೆ, ನೆನಪಿದೆಯಾ? ಡಬ್ಬಿಗಳು ತಂದಿದ್ದೀರಾ? ನಾನು ನಿಮಗೆ ಹಲವಾರು ವಿಚಾರಗಳನ್ನು ನಿನ್ನೆ ಸಂಜೆ ಶೇರ್ ಮಾಡಿಕೊಂಡೆ. ಅದರ ಮುಂದುವರಿದ ಭಾಗವಾಗಿ ನಿಮಗೆ ಆ್ಯಸ್ ಪಾರ್ಟ್ ಆಫ್ ಡಿಸಿಪ್ಲಿನ್ ಇನ್ನು ಕೆಲವು ವಿಚಾರಗಳನ್ನು ಹೇಳಬೇಕು. ಒಂದೆರಡು ಅಂಶಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಆಮೇಲೆ ಇವರಿಗೆ ನಾನು ಅದನ್ನು ಪ್ರೆಸೆಂಟೇಷನ್ನು ಮುಂದುವರಿಸೋದಕ್ಕೆ ಅನುವು ಮಾಡಿಕೊಡ್ತೀನಿ. ನಮ್ಮಲ್ಲಿ ಇರುವ ಫೆಸಿಲಿಟೀಸ್ ಬಗ್ಗೆ ಈಗಾಗಲೇ ನಿಮಗೆ ವಿಚಾರಗಳನ್ನು ತಿಳಿಸಿರ್ತಾರೆ ಅಂತ ಅಂದ್ಕೋತೀನಿ. ಒಂದು ಡ್ರಿಂಕಿಂಗ್ ಯೂನಿಟನ್ನು ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಅದರ ಬಗ್ಗೆ ಮಾಹಿತಿ ಇರ್ಬೋದು ನಿಮಗೆ. ಎ ಬ್ಲಾಕಲ್ಲಿ ಇದೆ ಅದು. ಮಧ್ಯಾಹ್ನ ಊಟದ ಬ್ರೇಕಲ್ಲಿ ನೀವು ಅದನ್ನು ನೋಡ್ಬೋದು. ಲೈಬ್ರರಿ ಪಕ್ಕದಲ್ಲಿ ಒಂದು ಸ್ಟೇರ್ ಕೇಸ್ ಇದೆ. ಆ ಸ್ಟೇರ್ ಕೇಸ್ ಹತ್ರ ಕುಡಿಯೋ ನೀರಿಗೆ ಒಂದು ನಾವು ನಲ್ಲಿ ಹಾಕ್ಸಿದ್ದೀವಿ. ಅದು ಕೈ ತೊಳೆಯುವ ನಲ್ಲಿಗಳು ಸಾಲಾಗಿ 3-4 ಇದ್ದಾವೆ. ಅದರ ಮೇಲ್ಗಡೆ ಹೈಟಲ್ಲಿ ಸ್ವಲ್ಪ ಹೈಟಲ್ಲಿ ಒಂದು ನಲ್ಲಿ ಹಾಕ್ಸಿದ್ದೀವಿ. ಅದು ಕುಡಿಯೋ ನೀರಿನ ನಲ್ಲಿ. ಮಿನರಲ್ ವಾಟರ್ ಬರುತ್ತೆ. ನೀವು ಯು ಕ್ಯಾನ್ ಟೇಸ್ಟ್ ಇಟ್. ನೀವು ಅದನ್ನು ಬಾಯಲ್ಲಿ ಮುಕ್ಕಳಿಸಿ ನೋಡಿದ್ರೆ ಇದು ಮಿನರಲ್ ವಾಟರ್ ಹೌದಾ ಅಲ್ವಾ ಅಂತ ಗೊತ್ತಾಗುತ್ತೆ. 1 ಗಂಟೆಗೆ 500 ಲೀಟರ್ ಮಿನರಲ್ ವಾಟರನ್ನು ಜನರೇಟ್ ಮಾಡುವಂತಹ ಒಂದು ವಾಟರ್ ಯೂನಿಟನ್ನು ನಾವು ಇನ್ಸ್ಟಾಲ್ ಮಾಡಿಸಿದ್ದೀವಿ. ಸೊ ಅದು ಬೇರೆ ಬೇರೆ ಕಡೆ ನೀರು ಬರುತ್ತೆ. ನಿಮಗೆ ಸ್ಟೂಡೆಂಟ್ಸ್ಗೆ ಅಲ್ಲಿ ಲೈಬ್ರರಿ ಪಕ್ಕ ನೀರು ಬರುತ್ತೆ. ನಾವು ವಾಟರ್ ಕನ್ಸರ್ವೇಷನ್ ಪಾಲಿಸಿಯನ್ನು ಕಾಲೇಜಿನಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಹಾಗಾಗಿ 500 ಲೀಟರ್ ಮಿನರಲ್ ವಾಟರ್ ಜನರೇಟ್ ಆಗೋದಕ್ಕೆ 1,500 ಲೀಟರ್ ನೀರು ವೇಸ್ಟ್ ಆಗುತ್ತೆ. ಸೊ ಆ ವೇಸ್ಟ್ ವಾಟರನ್ನು ನಾವು 2 ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಒಂದು, ಗಿಡಗಳಿಗೆ ಅದನ್ನು ಹರಿಸೋದು. 2ನೇದು, ಟಾಯ್ಲೆಟ್ಗಳಿಗೆ ಅದನ್ನು ಹರಿಸೋದು. ಅದು ವೇಸ್ಟ್ ವಾಟರ್ ಹೌದು, ಆದರೂ ಟಾಯ್ಲೆಟನ್ನು ಬಳಸುವಾಗ ನಿಮಗೆ ಡಿಸಿಪ್ಲಿನ್ ಬಗ್ಗೆ ಹೇಳುವಾಗ ಟಾಯ್ಲೆಟ್ ಹೇಗೆ ಬಳಸಬೇಕು ಅನ್ನೋದನ್ನು ಹೇಳ್ತಾನೆ ನೀರು ಹೇಗೆ ಮಿತವಾಗಿ ಬಳಸಬೇಕು ಅನ್ನೋದನ್ನು ಹೇಳಬೇಕು. ನಿಮ್ಗೇನು ಹೇಳಬೇಕಾಗಿರೋ ವಿಚಾರ ಅಲ್ಲ ಇದು, ನಿಮಗೆ ಈಗಾಗಲೇ ಗೊತ್ತಿರಬೇಕಾಗಿರೋ ವಿಚಾರ. ಆದರೂ ನಾವು ಹೇಳೋದು ನಮ್ಮ ಧರ್ಮ, ಕೇಳಬೇಕಾಗಿರೋದು ನಿಮ್ಮ ಕರ್ತವ್ಯ. ನಿಮ್ಮಲ್ಲಿ ಇವತ್ತು 200 ಜನ ಇದ್ದೀರಿ ಅಂದರೆ 200 ಜನರಲ್ಲಿ ಒಂದು 190 ಜನ ನೀರನ್ನು ಮಿತವಾಗಿ ಹೇಗೆ ಬಳಸಬೇಕು ಅನ್ನೋದನ್ನು ಈಗಾಗಲೇ ತಿಳ್ಕೊಂಡಿರೋರು ಇರ್ತೀರಿ. ಇನ್ನೊಂದು 10 ಜನ ಅಡ್ಡತಿಡ್ಡ ಇರೋರು ಇರ್ತೀರಿ. ಇನ್ಡಿಸಿಪ್ಲಿನ್ಡ್ ರಿಗಾರ್ಡಿಂಗ್ ಯೂಸೇಜ್ ಆಫ್ ವಾಟರ್ ಇರ್ತೀರಿ. ಅವರೊಂದು 8-10 ಜನ ಏನಿರ್ತಾರಲ್ಲ, ಅವರಿಂದ ಇಡೀ ವಿದ್ಯಾರ್ಥಿ ಸಮುದಾಯಕ್ಕೆ ಕೆಟ್ಟ ಹೆಸರು. ಯಾರೋ ಒಬ್ಬ ಹೋಗ್ತಾನೆ ಟಾಯ್ಲೆಟ್ಗೆ, ನಲ್ಲಿ ತಿರುಗಿಸ್ತಾನೆ, ಹಾಗೆ ಬಿಡ್ತಾನೆ, ನಿಲ್ಲಿಸೋದಿಲ್ಲ, ಹೊರಗೆ ಬರ್ತಾನೆ. ಇದು ಹೆಣ್ಮಕ್ಳು ಮಾಡಲ್ವ? ಹೆಣ್ಮಕ್ಳು ಮಾಡ್ತಾರೆ. ನೀರು ಖಾಲಿಯಾಗಿ ಹೋಗುತ್ತೆ. ಎಷ್ಟೊತ್ತು ಅಂತ ಅದು ಬರುತ್ತೆ? ಟ್ಯಾಂಕಲ್ಲಿ ಇರೋ ನೀರೆಲ್ಲ ಖಾಲಿಯಾಗೋ ತನಕ ಬರುತ್ತೆ, ಆಮೇಲೆ ನಿಂತೋಗುತ್ತೆ. ನೆಕ್ಸ್ಟ್ ಇನ್ಯಾರೋ ಹೋಗ್ತಾನೆ, ಸರ್ ನೀರು ಬರ್ತಾ ಇಲ್ಲ ಸರ್, ಟಾಯ್ಲೆಟಲ್ಲಿ ನೀರಿಲ್ಲ ಸರ್. ಕುಡಿಯೋ ನೀರು ಟ್ಯಾಪ್ ತಿರುಗಿಸ್ತಾರೆ, ನೀರು ಬಳಸ್ತಾರೆ. ಕೈ ತೊಳೆಯೋ ನೀರು ಟ್ಯಾಪ್ ತಿರುಗಿಸ್ತಾರೆ, ನೀರು ಬಳಸ್ತಾರೆ, ಮತ್ತೆ ಟ್ಯಾಪನ್ನು ಆಫ್ ಮಾಡೋದಿಲ್ಲ. ಕೆಲವರು ಬಾಟ್ಲಲ್ಲಿ ನೀರು ತರ್ತಾರೆ, ಕೆಲವರು ಮಿನರಲ್ ವಾಟರ್ ಬಾಟ್ಲ್ಸನ್ನು ಕೊಂಡ್ಕೊಂಡು ಬರ್ತಾರೆ, ಅರ್ಧ ಕುಡಿತಾರೆ, ಇನ್ನು ಅರ್ಧ ಅಲ್ಲೇ ಬಿಟ್ಬಿಟ್ಟು ಹೊರಟೋಗ್ತಾರೆ. ವಾಟರ್ ಈಸ್ ವೆರಿ ವ್ಯಾಲ್ಯೂಬಲ್. ಯಾವ ಕಾರಣಕ್ಕೂ ವಾಟರನ್ನು ನೀವು ವೇಸ್ಟ್ ಮಾಡಬಾರ್ದು. ಅದು ಕೊಂಡಂಥ ನೀರು ಇರಬಹುದು ಅಥವಾ ಇನ್ನೊಬ್ಬರು ಪೇ ಮಾಡಿದಂತಹ ನೀರು ಇರಬಹುದು. ಈಗ ನಾವೆಲ್ಲ ನಿಮಗೇನು ಪೊಕ್ಕಟೆ ನೀರು ಕೊಡ್ತಾ ಇಲ್ಲ. ನೀರಿಗೆ ನಾವು ಪುರಸಭೆಗೆ ವಾಟರ್ ಟ್ಯಾಕ್ಸ್ ಕಟ್ತೀವಿ, ಬೋರಿಂದ ಎತ್ತುವ ನೀರಿಗೆ ಕರೆಂಟ್ ಬಿಲ್ ಕಟ್ತೀವಿ. ಸೊ ಇಟ್ ಈಸ್ ಪೇಯ್ಡ್ ವಾಟರ್, ಪುಗ್ಸಟ್ಟೆ ವಾಟರ್ ಅಲ್ಲ. ನೀರು ಸುಮ್ಮನೆ ಪುಗ್ಸಟ್ಟೆ ನಿಮ್ಮ ಕೈಗೆ ಬಂದು ಬೀಳೋದಿಲ್ಲ. ಇಟ್ ಈಸ್ ಪೇಯ್ಡ್ ಒನ್. ಅದಕ್ಕೆ ನಾವು ಎಲೆಕ್ಟ್ರಿಸಿಟಿ ಖರ್ಚು ಮಾಡಿರ್ತೀವಿ, ಹಣ ಖರ್ಚು ಮಾಡಿರ್ತೀವಿ. ಸೊ ಅದನ್ನು ಮಿತವಾಗಿ ಬಳಸಬೇಕು. ನಿಮ್ಮ ಜೇಬಿಂದ ದುಡ್ಡು ಕೊಡಲ್ಲ ಅಂತ ನಿಮ್ಗೆ ಅನಿಸುತ್ತೆ, ಮೈಂಡೇಟ್. ನಾವೇನು ನಮ್ಮ ಜೇಬಿಂದ ದುಡ್ಡು ಕೊಡಲ್ಲ. ನೀವು ಕಟ್ಟೋ ಫೀಸಲ್ಲೇ ನಾವು ಒಂದಿಷ್ಟು ಹಣ ಹೊಂದಿಸಿ ಅದಕ್ಕೆ ಕೊಡ್ತೀವಿ. ಕರೆಂಟ್ ಬಿಲ್ ನಮ್ಮ ಪ್ಯಾಕೆಟಿಂದ ಕಟ್ತೀವ, ನಮ್ಮ ಸಂಬಳದಿಂದ ಕಟ್ತೀವ? ನೀವು ಕಟ್ಟೋ ಫೀಸಿನ ಹಣದಲ್ಲೇ ನಾವು ಕರೆಂಟ್ ಬಿಲ್ ಕಟ್ತೀವಿ. ನೀವು ಕಟ್ಟೋ ಫೀಸಿನ ಹಣದಿಂದನೇ ವಾಟರ್ ಯೂನಿಟ್ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೆ ಸರ್ವಿಸ್ ಮೆನ್ ಕರೆಸ್ತೀವಿ, ಅವ್ನು ಸರ್ವಿಸ್ ಮಾಡ್ತಾನೆ, ಅವನಿಗೆ ನಾವು ಕೂಲಿ ಪೇ ಮಾಡ್ತೀವಿ. ಹಾಗಾದರೆ ಅದಕ್ಕೆ ಖರ್ಚು ಮಾಡ್ತಾ ಇರೋ ಹಣ ಯಾರದ್ದು? ನಿಮ್ಮದೇ. ಅದು ಹಾಳಾದರೆ ಅದನ್ನು ರಿಪೇರಿ ಮಾಡೋದಕ್ಕೆ ಖರ್ಚು ಮಾಡೋ ಹಣ ಯಾರದ್ದು? ಅದು ನಿಮ್ಮದೇ. ನಿಮ್ಮದೇ ಹಣ ಖರ್ಚಾಗುತ್ತೆ ಅಂತ ಗೊತ್ತಿದ್ರೂ ಅದನ್ನು ಮಿತವಾಗಿ ಬಳಸೋದು, ಸರಿಯಾಗಿ ಬಳಸೋದು ನೀವು ಮಾಡಲ್ಲ ಅಂದರೆ ಏನು ಹೇಳಬೇಕು? ಅದಕ್ಕೆ ಮಾಡಬೇಕು.
ಪಾಪ ನೀವು ಇನ್ನು ಈಗ ತಾನೇ ಕಾಲೇಜಿಗೆ ಎಂಟ್ರಿ ಆಗ್ತಾ ಇದ್ದೀರಿ. ನಿಮಗೆ ಉಪದೇಶದ ಮೇಲೆ ಉಪದೇಶ ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂದರೆ, ನಿಮ್ಮ ಅಣ್ಣಂದ್ರನ್ನ ಅಕ್ಕಂದ್ರನ್ನ ನೋಡಿ ಈ ಕೆಟ್ಟ ವಿದ್ಯೆಗಳನ್ನೆಲ್ಲ ಕಲಿಬೇಡಿ ಅಂತ ಹೇಳೋದಕ್ಕೆ. ಓಕೆ, ಸೊ ನೀರನ್ನು ಮಿತವಾಗಿ ಬಳಸಬೇಕು. ಯಾರೋ ಒಬ್ಬರು ಕಿಡಿಗೇಡಿಗಳು ನಿಮ್ಮ ಸಿಸ್ಟರ್ಸ್ ಬ್ರದರ್ಸು ಟ್ಯಾಪ್ ಓಪನ್ ಮಾಡಿ ಬಿಟ್ಟು ಹೋಗಿದ್ರೆ ನೀವು ನಿಲ್ಲಿಸಿ. ಇನ್ನೂ ಮುಂದುವರೆದು ಹೇಳೋದಾದರೆ, ಯಾವುದೋ ಒಂದು ಟಾಯ್ಲೆಟ್ದೊಂದು ಯೂನಿಟ್, ಅಲ್ಲಿ ಯಾರೋ ಒಬ್ಬ ಹುಡುಗಿ ಅಥವಾ ಹುಡುಗ ಹೋಗಿ ಅಲ್ಲಿ ವಿಸರ್ಜನೆ ಮಾಡಿ ನೀರು ಹಾಕದೆ ಬಂದ್ಬಿಟ್ಟಿರ್ತಾನೆ. ನೀವು ಹೋಗ್ತೀರಿ, ನೀವೇನು ಮಾಡ್ತೀರಿ? ಚೆನ್ನಾಗಿರೋದಕ್ಕೆ ಹೋಗ್ತೀರಿ, ವಾಸನೆ ಬರೋದನ್ನು ಮೂಸಿಯೂ ನೋಡಲ್ಲ, ಅಸಹ್ಯ ಮಾಡಿಕೊಂಡು ಬಂದ್ಬಿಡ್ತೀರಿ. ಯಾರೋ ಒಬ್ಬರು ತಪ್ಪು ಮಾಡಿದ್ದಾರೆ, ನಾವೇನು ಮಾಡಬೇಕು? ಫ್ಲಶ್ ಔಟ್ ಮಾಡಬೇಕು. ಏನು ಮಾಡಬೇಕು? ಫ್ಲಶ್ ಔಟ್ ಮಾಡಬೇಕು. ಅದಕ್ಕೆ ನೀರು ಬಿಟ್ಟರೆ ಅದು ಹರ್ಕೊಂಡು ಹೋಗುತ್ತೆ, ವಾಸನೆ ನಿಮಗೆ ಕಡಿಮೆ ಆಗುತ್ತೆ. ಕೆಲವೊಮ್ಮೆ ನೀವು ಫೀಲ್ ಮಾಡೋಕ್ಕಾಗದೇ ಇರೋ ಥರ ಕಡಿಮೆ ವಾಸನೆ ಇರುತ್ತೆ, ವಾಸನೆ ಇಲ್ಲ ಅನ್ಕೋತೀರ, ಆದರೆ ನೀವು ಇನ್ಹೇಲ್ ಮಾಡಿರ್ತೀರ. ಅಂದರೆ ಒಬ್ಬರು ಮಾಡಿದ ತಪ್ಪಿಗೆ ಇನ್ನೊಬ್ಬರು ಶಿಕ್ಷೆ ಅನುಭವಿಸೋ ಥರ ಆಗಬಾರ್ದು. ಮೇಂಟೈನಿಂಗ್ ಹೈಜೀನ್, ಮೇಂಟೈನಿಂಗ್ ಕ್ಲೀನ್ಲಿನೆಸ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಈಚ್ ಆ್ಯಂಡ್ ಎವ್ರಿ ಒನ್. ಸೊ ನೀರಿನ ಸುತ್ತ ಇರುವ ಈ ಎಲ್ಲ ಕರ್ತವ್ಯಗಳು ಏನಿದೆ ಅದನ್ನು ನೀವು ಚಾಚು ತಪ್ಪದೆ ಪಾಲಿಸಬೇಕು. ಸಿಂಪಲ್ಲಾಗಿ ಹೇಳೋದಾದರೆ, ನೀರನ್ನು ಮಿತವಾಗಿ ಬಳಸಿ. ಇನ್ನೊಬ್ಬರು ಯಾರಾದರೂ ಟಾಯ್ಲೆಟ್ ಫ್ಲಶ್ ಮಾಡಿಲ್ಲದೆ ಇದ್ದರೆ ಟಾಯ್ಲೆಟ್ ಫ್ಲಶ್ ಮಾಡಿ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹಾಂ. ಒಂದು ವೇಳೆ ಫ್ಲಶ್ ಮಾಡುವಾಗ ನೀರು ಇಲ್ಲದೆ ಇದ್ದರೆ ಆಫೀಸಲ್ಲಿ ಅಥವಾ ನನ್ನ ಚೇಂಬರಲ್ಲಿ ಬಂದು ಇನ್ಫಾರ್ಮ್ ಮಾಡಿ, ನಾವು ನೀರಿಗೆ ವ್ಯವಸ್ಥೆ ಮಾಡ್ತೇವೆ. ಇನ್ನು ಸ್ವಿಚ್ಗಳಿರುತ್ತೆ, ಎಲೆಕ್ಟ್ರಿಕಲ್ ಸ್ವಿಚ್ಗಳಿರುತ್ತೆ, ಪ್ರತಿಯೊಂದು ರೂಮಲ್ಲೂ ಇರುತ್ತೆ. ಫ್ಯಾನ್ ಸ್ವಿಚ್ ಇರಬಹುದು, ಲೈಟ್ ಸ್ವಿಚ್ ಇರಬಹುದು, ಬರ್ನರ್ ಸ್ವಿಚ್ ಇರಬಹುದು, ಇನ್ನೊಂದು ಯಾವುದೋ ಸ್ವಿಚ್ ಇರಬಹುದು. ನೀವು ನಿಮ್ಮ ಮನೆಗಳಲ್ಲಿ ಸ್ವಿಚ್ಗಳನ್ನು ಹೇಗೆ ಆಪರೇಟ್ ಮಾಡ್ತೀರಿ? ಜೆಂಟಲಾಗಿ ಆಪರೇಟ್ ಮಾಡ್ತೀರಾ, ರಫ್ ಆಗಿ ಆಪರೇಟ್ ಮಾಡ್ತೀರಾ ಅಲ್ವಾ? ಲೈಟ್ ಆಪರೇಟ್ ಮಾಡುವಾಗ ಯಾರು ಕಾಲು ಬಳಸಲ್ಲ, ಕೈಯೇ ಬಳಸ್ತಾರೆ, ತಲೆ ಬಳಸಲ್ಲ. ಆದರೆ ಕೆಲವರು ತಲೆ ಬಳಸ್ತಾರೆ, ಕಾಲು ಬಳಸ್ತಾರೆ. ಹೊಸದಾಗಿ ಮೇಲ್ಗಡೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರ್ ರೆನೋವೇಟ್ ಆಗಿದೆ, ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ. ಸ್ವಿಚ್ ಆನ್ ಮಾಡುವಾಗ ಸ್ವಿಚ್ ಹಿಂಗೆ ಗುದ್ದಿಯೋದು, ಅದು ಒಳಗಡೆ ಹೊಟ್ಟೋಗುತ್ತೆ. ಪಬ್ಲಿಕ್ ಪ್ರಾಪರ್ಟಿ, ಈವನ್ ದೋ ಇಟ್ ಈಸ್ ಪಬ್ಲಿಕ್ ಪ್ರಾಪರ್ಟಿ, ಇಟ್ ಈಸ್ ಮೇಂಟೈನ್ಡ್ ಬೈ ಯು ಓನ್ಲಿ. ನಾನು ಅವಾಗಲೇ ಹೇಳಿದ್ನಲ್ಲ, ನೀರಿಗೆ ಯಾರು ಪೇ ಮಾಡ್ತಾರೆ ಅಂತ. ಒಂದು ಸ್ವಿಚ್ ಒಡೆದೋದ್ರೆ ಅದನ್ನು ರಿಪೇರಿ ಮಾಡಿಸೋದಕ್ಕೆ ಸ್ಟೋರಿಂದ ನಾವು ಅದನ್ನು ಒಂದು ಹೊಸ ಸ್ವಿಚ್ ಕೊಂಡ್ಕೊಂಡು ಬಂದರೆ ಅಥವಾ ಎಲೆಕ್ಟ್ರಿಷಿಯನ್ನ ಕರ್ಕೊಂಡು ಬಂದು ಅವನಿಗೆ ಕೂಲಿ ಕೊಟ್ಟರೆ ಆ ದುಡ್ಡು ಎಲ್ಲಿಂದ ಬರುತ್ತೆ? ನೀವು ಕಟ್ಟಿರೋ ಫೀಸಿಂದ ದುಡ್ಡದು. ನಿಮ್ಮ ಸಹಪಾಠಿ, ನಿಮ್ಮ ಕ್ಲಾಸ್ಮೇಟು ಅಥವಾ ನಿಮ್ಮ ಕಾಲೇಜ್ ಮೇಟು ಯಾರೋ ಒಬ್ಬ ಸ್ವಿಚ್ಚನ್ನು ಹಿಂಗೆ ಯಾವಾಗಲೂ ಒಂದು ಸರಿ ಗುದ್ದದ ಅಂದರೆ ಅವ್ನ ಮೂತಿ ಮೇಲೆ ಒಂದು ನೀವು ಗುದ್ದಿ. ನೀನು ಗುದ್ದುತ್ತಾ ಇರೋದು ಸ್ವಿಚ್ಗಲ್ಲ, ನಮ್ಮ ಅಪ್ಪನ ದುಡ್ಡಿಗೆ ಅಂತ ಹೇಳಿ ಅವನಿಗೆ ಅವಳಿಗೆ ಹೇಳಬೇಕು. ಯೂಸ್ಲೆಸ್ ಫೆಲೋ, ಯು ಆರ್ ಮಿಸ್ಬಿಹೇವಿಂಗ್, ಯು ಆರ್ ಮಿಸ್ಯೂಸಿಂಗ್ ಮೈ ಮನಿ. ಅದು ಗೊತ್ತಾಗಲ್ಲ ಅವ್ರಿಗೆ. ಅವ್ನ ಪ್ಯಾಕೆಟಿಂದ ದುಡ್ಡು ಎತ್ಕೊಂಡ್ರೆ ಸುಮ್ಮನೆ ಇರ್ತಾನ? ಯಾರಾದ್ರೂ ಒಬ್ಬಳದು ಪರ್ಸಿಂದ ದುಡ್ಡು ಎತ್ಕೊಂಡ್ರೆ ಯಾಕೆ ಸುಮ್ಮನೆ ಇರ್ತಾಳ? ಈ ದುಡ್ಡು ನಂದು ಕಣೆ ಕೊಡೆ ಅಂತ ಅನ್ನಲ್ವಾ? ಯಾಕೆ ಎತ್ಕೋತಾ ಇದೆಯಾ ಕಳ್ಳಿ ಅಂತ ಅನ್ನಲ್ವಾ? ಒಂದು ಸ್ವಿಚ್ ಹೊಡೆದಾಕಿದ್ರೆ ನಿಮ್ಮ ದುಡ್ಡು ಹೋಯ್ತಲ್ವಾ ಅಲ್ಲಿ? ನಿಮ್ಮ ದುಡ್ಡು ಹಾಳಾಯ್ತಲ್ವಾ ಅಲ್ಲಿ? ಅದು ಪಬ್ಲಿಕ್ ಮನಿ ಅಲ್ವಾ? ಸರ್ಕಾರ ಅಂದರೆ ಯಾರಿಗೂ ಸೇರ್ದು ಇರೋದು ಅನ್ನೋ ಭಾವನೆ ಇರುತ್ತೆ ನಮ್ಮಲ್ಲಿ. ಹಂಗೆ ಭಾವಿಸ್ಬಾರ್ದು, ಅದು ನಮ್ಮದೇ. ಸರ್ಕಾರದ ವಸ್ತು ಸಾಮಗ್ರಿಗಳಿಗೆ ಹಾನಿ ಆದರೆ ಅದು ನಮ್ಮ ಹಾನಿ, ನಮ್ಮ ಹಣದ ಹಾನಿ. ಅರ್ಥ ಆಗ್ತಾ ಇದೆಯಾ? ನೋಡಿ, ನಿಮ್ಮ ಬಾಯಲ್ಲಿ ಎಸ್ ಸರ್ ಅಂತ ಅನ್ಸೋದಕ್ಕೆ ನಾನು 3 ಸಲ 4 ಸಲ ಕೇಳಬೇಕು. ಅರ್ಥ ಆಗ್ತಾ ಇದೆಯಾ? ಏನು ಮಾಡಬೇಕು ಆ ಥರದ ಪ್ರಸಂಗ ನಮ್ಮ ಕಣ್ಣೆದುರಿಗೆ ನಡೆದ್ರೆ ಅಂತ ಗೊತ್ತಾಯ್ತಾ? ಸೊ ಇವತ್ತಿಗೆ ಡಿಸಿಪ್ಲಿನ್ ನಂಬರ್ ಪಾರ್ಟ್ 2 ಸಾಕು. ನಾನು ಹೆಚ್ಚು ಇದನ್ನು ಜಗ್ಗದಿಲ್ಲ. ನೀವೆಲ್ಲರೂ ಈ ದಿಸೆಯಲ್ಲಿ ಕಾರ್ಯಶೀಲರಾಗ್ತೀರಿ. ಪಬ್ಲಿಕ್ ಲಾಸ್ ಈಸ್ ನಥಿಂಗ್ ಬಟ್ ಪರ್ಸನಲ್ ಲಾಸ್. ಇದನ್ನು ನೀವು ಮನವರಿಕೆ ಮಾಡ್ಕೊಳ್ಳಿ. ಇದನ್ನು ಮನವರಿಕೆ ಮಾಡಿಕೊಂಡ್ರೆ ಪಬ್ಲಿಕ್ ಪ್ರಾಪರ್ಟಿಗೆ ಹಾನಿ ಮಾಡುವಂತಹ ಕೆಲಸವನ್ನು ಇನ್ನೊಬ್ಬರು ಮಾಡೋದನ್ನು ನಾವು ತಡಿತೀವಿ. ನೋಡಿ, ಸುಮ್ಮನೆ ಇರಲ್ಲ, ನಾವು ಮಾಡಲ್ಲ. ಓಕೆನಾ? ಮಾತಾಡ್ತಾ ಇರೋ ಹಣ್ಣುಗಳ್ರ ಕೇಳಿಸ್ಕೊಂಡ್ರಾ? ವೆರಿ ಗುಡ್. ಏನು ಹೇಳಿದೆ ನಾನು? ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಪಬ್ಲಿಕ್ ಪ್ರಾಪರ್ಟಿನ ಹಾನಿ ಮಾಡುವುದು ನಮ್ಮ ಪ್ರಾಪರ್ಟಿನ ಹಾನಿ ಮಾಡಿದ್ದಕ್ಕೆ ಸಮ. ನಮ್ಮ ಕಣ್ಣೆದುರು ಇನ್ನೊಬ್ಬರು ಪಬ್ಲಿಕ್ ಪ್ರಾಪರ್ಟಿಯನ್ನು ಹಾನಿ ಮಾಡೋದನ್ನು ನಾವು ನೋಡಿ ಸುಮ್ಮನೆ ಇರಲ್ಲ.
ನಾವು ಅವರನ್ನು ತಡಿತೀವಿ ಅಥವಾ ಬುದ್ಧಿ ಹೇಳ್ತೀವಿ ಅಥವಾ ಕನ್ಸರ್ನ್ಡ್ ಅಥಾರಿಟಿಗೆ ಕಂಪ್ಲೇಂಟ್ ಮಾಡ್ತೀವಿ. ನಾವಂತೂ ಯಾವ ಕಾರಣಕ್ಕೂ ಪಬ್ಲಿಕ್ ಪ್ರಾಪರ್ಟಿನ ಹಾನಿ ಮಾಡಲ್ಲ, ಡ್ಯಾಮೇಜ್ ಮಾಡಲ್ಲ. ಅದು ನಮ್ಮ ಹಣವನ್ನು ನಾವೇ ಕಳ್ಕೊಂಡ ಹಾಗೆ. ನಮ್ಮ ಕಾಲೇಜು ನಮ್ಮ ಹೆಮ್ಮೆ, ನಮ್ಮ ಕಾಲೇಜು ನಮ್ಮ ಹೆಮ್ಮೆ ಅಂತ ನಾವು ಹೇಳ್ಕೋಬೇಕು ಅಂದರೆ ವಿ ಹ್ಯಾವ್ ಟು ಮೇಂಟೈನ್ ಅವರ್ ಕಾಲೇಜ್. ಮೇಂಟೈನಿಂಗ್ ಪಬ್ಲಿಕ್ ಪ್ರಾಪರ್ಟಿ, ಮೇಂಟೈನಿಂಗ್ ಅವರ್ ಕಾಲೇಜ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ಆಫ್ ಅಸ್. ಹೌದಾ 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 ಹೌದಾ? ಅಬ್ಬಾ 4 ಸಲ ಕೇಳಬೇಕು. ಓಕೆ, ಇಲ್ಲಿಗೆ ನನ್ನ ಡಿಸಿಪ್ಲಿನ್ ಪಾರ್ಟ್ 2 ಇದನ್ನು ಮುಕ್ತಾಯಗೊಳಿಸ್ತೀನಿ. ಐ ವಿಲ್ ಹ್ಯಾಂಡ್ ಓವರ್ ದಿಸ್ ಮೈಕ್ ಟು ವಿಶ್ವೇಶ್ವರಯ್ಯ ಅಂಡ್ ರಿಕ್ವೆಸ್ಟ್ ಹಿಮ್ ಟು ಕ್ಯಾರಿ ಆನ್. ಥ್ಯಾಂಕ್ ಯು ಎವ್ರಿಬಡಿ. Yes, give him a big round of applause. ಯಾಕೆಂದ್ರೆ ಸರ್ ಆಲ್ವೇಸ್ ಈ ತರ ಬಂದು ನಿಮಗೆ ಕೆಲವು ಇನ್ಸ್ಟ್ರಕ್ಷನ್ಸ್ ನ ಸೆಷನ್ಸ್ ಇನ್ ಬಿಟ್ವೀನ್ ಅಲ್ಲಿ ಕೊಡ್ತಾ ಇರ್ತಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್.